ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಮಾರ್ನಮಿ ಕನ್ನಡ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಸೊ ಋತ್ವಿಕ್ ಅಣ್ಣ ಅವರ ನಟನೆ ಆಗ್ಲಿ ಆಮೇಲೆ ಫೈಟ್ ಆಗ್ಲಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದು ಕಮರ್ಷಿಯಲ್ ಹೀರೋ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನೀವು ಸೀರಿಯಲ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಿ ಗಿಣಿರಾಮ ಮತ್ತೆ ನಿನಗಾಗಿ ಅಲ್ಲಿ ಆ ಸಿನಿಮಾಗೂ ಬಂದು ಸಪೋರ್ಟ್ ಮಾಡಿ. ಯಾಕೆಂದ್ರೆ ಒಂದು ಹೊಸ ಹೀರೋ ಕನ್ನಡದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಒಂದು ಬೆಳಿಬೇಕಂತ ಕಾರಣ ಅದು ಕನ್ನಡ ಜನತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೀರಿಯಲ್ ಅಭಿಮಾನಿಗಳು ಆಮೇಲೆ ಒಂದು ಈ ಸಿನಿಮಾ ಕರಾವಳಿ ಭಾಗದ ಆದ್ರೂ ಕೂಡ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಟು ಚಿತ್ರ ಮಾಡಿದ್ದಾರೆ. ರಿಷಿ ಅವ್ರಿಗೂ ಒಳ್ಳೇದಾಗ್ಲಿ, ಯಾಕಂದ್ರೆ ನನ್ನ ಆತ್ಮೀಯ ಸ್ನೇಹಿತರವರು, ನಾವೆಲ್ಲ ಜೊತೆಗೆಲ್ಲ ಕೆಲಸ ಮಾಡಿದೀವಿ. ಅವರು ಹೊಸ ನಿರ್ದೇಶಕರಂತ ಅನ್ಸಲ್ಲ. ತುಂಬಾ ಸಿನಿಮಾ ಮಾಡಿದ್ದಾರೆ, ಅನುಭವ ಇರುವಂತ ಒಂದು ಒಳ್ಳೆ ನಿರ್ದೇಶಕರ ತರ ಒಂದು ಚಿತ್ರಕಥೆ ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ನನ್ನ ಪ್ರೀತಿಯ ಋತ್ವಿಕ್ ಅಣ್ಣ ಅವ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೀರೋಗಳು ಇನ್ನೂ ಬರ್ತಾನೆ ಇರಬೇಕು. ಇನ್ನು ಮುಂದೆ ನಮ್ಮ ಋತ್ವಿಕ್ ಅಣ್ಣ ಅವರು ಒಂದು ನೆಲೆ ಊರ್ಲಿ, ಅವ್ರಿಗೂ ಒಂದು ಒಳ್ಳೆ ಸಕ್ಸಸ್ ಸಿಗ್ಲಿ, ದೇವ್ರು ಅವ್ರಿಗೂ ಒಳ್ಳೇದ್ ಮಾಡ್ಲಿ, ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಪ್ರತಿಯೊಬ್ಬರು ಕನ್ನಡ ಜನತೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ಹೀರೋಗಾಗ್ಲಿ, ಹೀರೋಯಿನ್ಗಾಗ್ಲಿ, ಆಮೇಲೆ ನಿರ್ದೇಶಕರಾಗ್ಲಿ, ಪ್ರೊಡ್ಯೂಸರ್ ಆಗ್ಲಿ, ನಮ್ ಸಿನಿಮಾಗೂ ಬಂದು ಜನ ನೋಡ್ತಾರಪ್ಪ, ಸಪೋರ್ಟ್ ಮಾಡ್ತಾರಪ್ಪ. ಇನ್ನೂ ಹೆಚ್ಚಿನ ಕತೆಗಳು ಮಾಡ್ಕೊಂಡು ನಾವು ಸಿನಿಮಾಗಳನ್ನ ಬಿಡುಗಡೆ ಮಾಡ್ಬೋದು ಎಲ್ಲಾ ಕಡೆನೂ. ಆಮೇಲೆ ಮೀಡಿಯಾದವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಸಿನಿಮಾ ಬರೋಕ್ಕೂ ಮುಂಚೆನೂ ಪ್ರಮೋಷನ್ ಮಾಡ್ತೀರಾ ನೀವುಗಳೆಲ್ಲ, ಪ್ರತಿಯೊಂದು ಮೀಡಿಯಾದವರು, ಯೂಟ್ಯೂಬ್ ಚಾನಲ್ ಆಗಲಿ, ಆಮೇಲೆ ಟಿವಿ ನ್ಯೂಸ್ ಚಾನಲ್ಗಳಾಗಲಿ, ಆಮೇಲೆ ಬೇರೆ ಆಗ್ಲಿ, ಆಮೇಲೆ ಇನ್ಸ್ಟಾಗ್ರಾಮ್ ಆಗಲಿ, ಎಲ್ಲ ಕಡೆನೂ ಸಪೋರ್ಟ್ ಮಾಡ್ತೀರಾ ಕನ್ನಡ ಸಿನಿಮಾಗಳಿಗೆ. ಹೀರೋ ಯಾರನ್ನ ನೋಡಲ್ಲ ನೀವು, ಒಂದು ಒಳ್ಳೆ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ.